ಬ್ಲ್ಯಾಕ್ಬೆರ್ರಿ. ಸ್ನೇಹಿತರೆ, ಕೆಲವೇ ವರ್ಷ ಹಿಂದಕ್ಕೆ ಹೋದರೆ ಬ್ಲ್ಯಾಕ್ಬೆರ್ರಿ ಅಂದರೆ ಬರೀ ಒಂದು ಸಾಮಾನ್ಯ ಮೊಬೈಲ್ ಆಗಿರಲಿಲ್ಲ. ಬದಲಾಗಿ ಬ್ಲ್ಯಾಕ್ಬೆರ್ರಿ ಅಂತಂದರೆ ಅದೊಂದು ಸ್ಟೇಟಸ್ನ ಸಿಂಬಲ್ ಆಗಿತ್ತು. ಇದು ಅಂದಿನ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಸೆನ್ಸೇಷನ್ ಹುಟ್ಟಾಕಿತ್ತು ಅಂದರೆ 2009ರಲ್ಲಿ ಅವತ್ತಿನ ಅಮೆರಿಕ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಶತ್ರುಗಳು ತಮ್ಮನ್ನು ಟ್ರ್ಯಾಕ್ ಮಾಡ್ಬೋದು ಅನ್ನೋದು ಗೊತ್ತಿದ್ರೂ ಕೂಡ ಓವಲ್ ಆಫೀಸ್ಗೆ ಹೋಗುವಾಗ ಒಂದು ಡಿಮ್ಯಾಂಡ್ ಮಾಡ್ತಾರೆ. ಅದು ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಯಾವುದೇ ಪಾಲಿಸಿ ಬಗ್ಗೆ ಆಗಿರಲಿಲ್ಲ. ಬದಲಾಗಿ ಅವರು ಡಿಮ್ಯಾಂಡ್ ಇಟ್ಟಿದ್ದು ಏನು ಗೊತ್ತಾ? ಓವಲ್ ಆಫೀಸ್ನಲ್ಲಿ ತನಗೆ ಬ್ಲ್ಯಾಕ್ಬೆರ್ರಿ ಫೋನ್ ಯೂಸ್ ಮಾಡೋಕ್ಕೆ ಬಿಡಬೇಕು ಅಂತ. ಅಷ್ಟೇ ಅಲ್ಲದೆ ಓವಲ್ ಆಫೀಸ್ ಒಳಗಿಂದ ಇಮೇಲ್ ಕಳಿಸಿದ ಮೊದಲ ಅಮೆರಿಕ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಈ ಲೆವೆಲ್ಗೆ ಬ್ರ್ಯಾಂಡ್ ಐಡೆಂಟಿಟಿ ಹೊಂದಿದ್ದ ಬ್ಲ್ಯಾಕ್ಬೆರ್ರಿ 2020 ಬರೋಷ್ಟೊತ್ತಿಗೆ ತನ್ನ ಕಂಪನಿನೇ ಮುಚ್ಚಬೇಕಾದ ಪರಿಸ್ಥಿತಿಗೆ ಬರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಬ್ಲ್ಯಾಕ್ಬೆರ್ರಿ ಮಾಡಿದಂಥ ಆ ಮಿಸ್ಟೇಕ್ ಯಾವುದು? ಬನ್ನಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲ ವೀಕ್ಷಕರಿಗೆ ಹಿಡನ್ ಬೋರ್ಡ್ ರೂಮ್ ಕನ್ನಡ ಚಾನಲ್ಗೆ ಸ್ವಾಗತ. ಅಕಸ್ಮಾತ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ಸಣ್ಣ ಚಾನಲ್ನ ಬೆಳವಣಿಗೆಗೆ ಸಹಕರಿಸಿ. ಬ್ಲ್ಯಾಕ್ಬೆರ್ರಿ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಸ್ವಲ್ಪ ಟೈಮ್ನಲ್ಲೇ ಹಿಂದೆ ಹೋಗಬೇಕಾಗುತ್ತೆ. ಈ ಬ್ಲ್ಯಾಕ್ಬೆರ್ರಿ ಸ್ಟೋರಿ ಶುರುವಾಗೋದು ಅಮೆರಿಕದ ಸಿಲಿಕಾನ್ ವ್ಯಾಲಿ ಅಂತ ದೈತ್ಯ ಟೆಕ್ ಸಿಟಿಯಲ್ಲ, ಬದಲಾಗಿ ಕೆನಡಾದ ಶೈಕ್ಷಣಿಕ ಸಿಟಿಯಾದ ಒಂಟಾರಿಯೋದ ವಾಟರ್ಲೂನಲ್ಲಿ 1984ರಲ್ಲಿ ಮೈಕ್ ಲಜಾರಿಡಿಸ್ ಮತ್ತು ಡೌಗ್ ಫ್ರೆಜಿನ್ ಅನ್ನೋ ಇಬ್ಬರು ಬಾಲ್ಯ ಸ್ನೇಹಿತರು ಸೇರಿಕೊಂಡು ರಿಸರ್ಚ್ ಇನ್ ಮೋಷನ್ ಅನ್ನೋ ಒಂದು ಚಿಕ್ಕ ಕಂಪನಿ ಶುರು ಮಾಡೋ ಮೂಲಕ ದೊಡ್ಡ ಟೆಕ್ ಜಗತ್ತಿಗೆ ತಮ್ಮ ಪುಟ್ಟ ಹೆಜ್ಜೆ ಇಡ್ತಾರೆ. ಇದೇ ರಿಸರ್ಚ್ ಇನ್ ಮೋಷನ್ ಕಂಪನಿ ಮುಂದೆ ಬ್ಲ್ಯಾಕ್ಬೆರ್ರಿ ಆಗುತ್ತೆ. ಬ್ಲ್ಯಾಕ್ಬೆರ್ರಿ ಬಗ್ಗೆ ಹೇಳಬೇಕಾದ್ರೆ ನಾವು ಅದರ ಫೌಂಡರ್ ಮೈಕ್ ಲಜಾರಿಡಿಸ್ ಬಗ್ಗೆ ಹೇಳಲಿಲ್ಲ ಅಂದರೆ ಈ ಒಂದು ಸ್ಟೋರಿ ಫುಲ್ಫಿಲ್ಲೇ ಆಗೋಲ್ಲ. ಮೈಕ್ ಲಜಾರಿಡಿಸ್ ಹುಟ್ಟಿದ್ದು 1961 ಮಾರ್ಚ್ 14 ಟರ್ಕಿಯ ಇಸ್ತಾನ್ಬುಲಲ್ಲಿ. ಆ ಟೈಮಲ್ಲಿ ಟರ್ಕಿಯಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಮಿಲಿಟರಿ ಸಂಘರ್ಷಗಳು ನಡೀತಿರುತ್ತೆ. ಇವರ ತಂದೆ ತಾಯಿ ಮೂಲತಃ ಗ್ರೀಕ್ನವರಾಗಿರ್ತಾರೆ. ಇವರಿಗೆ ಸುಮಾರು 5 ವರ್ಷ ವಯಸ್ಸಿದ್ದಾಗ ಇವರ ಫ್ಯಾಮಿಲಿ ಟರ್ಕಿಯಿಂದ ಕೆನಡಾದ ವಾಟರ್ಲೂಗೆ ವಲಸೆ ಬರ್ತಾರೆ. ಮೈಕ್ ಲಜಾರಿಡಿಸ್ ಚಿಕ್ಕ ವಯಸ್ಸಿಂದಾನೇ ಸೈನ್ಸ್ ವಿಷಯದಲ್ಲಿ ಬಹಳ ಆಸಕ್ತಿ ಹೊಂದಿರ್ತಾರೆ. ಯಾವ ಲೆವೆಲ್ಗೆ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ತಮ್ಮ 12ನೇ ವಯಸ್ಸಲ್ಲೇ ವಿಂಡ್ಸರ್ ಪಬ್ಲಿಕ್ ಲೈಬ್ರರಿಯಲ್ಲಿ ಇರೋ ಎಲ್ಲ ಸೈನ್ಸ್ ಪುಸ್ತಕಗಳನ್ನ ಓದಿ ಮುಗಿಸಿದಕ್ಕಾಗಿ ಪ್ರೈಸ್ ಕೂಡ ಸಿಗುತ್ತೆ. ಅಷ್ಟೊಂದು ಇಂಟ್ರೆಸ್ಟ್ ಇವರಿಗೆ ಸೈನ್ಸ್ ಮೇಲೆ ಇತ್ತು. ವಿಂಡ್ಸರ್ನಲ್ಲಿ ಹೈಸ್ಕೂಲ್ ಮುಗಿಸಿದ ಮೈಕ್ ನಂತರ ಇಂಜಿನಿಯರಿಂಗ್ ಮಾಡೋಕ್ಕೆ ಯೂನಿವರ್ಸಿಟಿ ಆಫ್ ವಾಟರ್ಲೂಗೆ ಸೇರ್ಕೊತಾರೆ. ಇಂಜಿನಿಯರ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಆಪ್ಷನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಸೇರ್ಕೋತಾರೆ. ಮೈಕ್ ಇಂಜಿನಿಯರ್ ಓದ್ತಿರ್ಬೇಕಾದ್ರೆ ಎಷ್ಟು ಟ್ಯಾಲೆಂಟೆಡ್ ಮತ್ತು ಹಾರ್ಡ್ ವರ್ಕಿಂಗ್ ಹುಡುಗ ಆಗಿದ್ದ ಅಂದರೆ ತನ್ನ ಇಂಜಿನಿಯರಿಂಗ್ ಪದವಿ ಮುಗಿಯೋದ್ರೊಳಗಡೆ ಅಂದರೆ 1984ರಲ್ಲೇ ನೆಟ್ವರ್ಕ್ ಕಂಪ್ಯೂಟರ್ ಕಂಟ್ರೋಲ್ ಡಿಸ್ಪ್ಲೇ ಸಿಸ್ಟಮ್ನ ರೆಡಿ ಮಾಡೋಕ್ಕೆ ಜನರಲ್ ಮೋಟಾರ್ಸ್ನ ಕಾಂಟ್ರಾಕ್ಟ್ ಕೂಡ ಪಡ್ಕೊಂಡ್ಬಿಡ್ತಾರೆ. ಇದೇ ಇವರು ಮುಂದೆ ಬಿಸ್ನೆಸ್ ಶುರು ಮಾಡೋಕ್ಕೆ ಒಂದು ಭದ್ರ ಅಡಿಪಾಯ ಹಾಕುತ್ತೆ. ಹೀಗಿರಬೇಕಾದ್ರೇ ಒಂದಿನ ಅವರ ಟೀಚರ್ ಹೇಳ್ತಾರೆ, ಫ್ಯೂಚರ್ ಗ್ಲೋಬಲ್ ಟೆಕ್ನಾಲಜಿ ಇರೋದೇ ಕಂಪ್ಯೂಟರ್ ಮತ್ತು ವೈರ್ಲೆಸ್ ಕಮ್ಯುನಿಕೇಷನ್ನಲ್ಲಿ ಅಂತ. ಇದನ್ನು ಕೇಳಿದ ಮೈಕ್ ಇಂಜಿನಿಯರಿಂಗ್ ಡ್ರಾಪ್ಔಟ್ ಮಾಡಿ ತನ್ನ ಪೇರೆಂಟ್ಸ್ ಹತ್ರ $15,000 ಸಾಲ ತಗೊಂಡು ಇವರ ಬಾಲ್ಯ ಸ್ನೇಹಿತರಾದ ಡೌಗ್ ಫ್ರೆಜಿನ್ ಜೊತೆ ಸೇರಿಕೊಂಡು ರಿಸರ್ಚ್ ಇನ್ ಮೋಷನ್ ಅನ್ನೋ ಸ್ಟಾರ್ಟಪ್ನ ಶುರು ಮಾಡೋವಂಥ ರಿಸ್ಕ್ ತಗೊಳ್ತಾರೆ. ಇದೇ ರಿಸರ್ಚ್ ಇನ್ ಮೋಷನ್ ಮುಂದೆ ಬ್ಲ್ಯಾಕ್ಬೆರ್ರಿ ಆಗುತ್ತೆ. ಸ್ನೇಹಿತರೆ, ರಿಸರ್ಚ್ ಇನ್ ಮೋಷನ್ನ ಸ್ಟಾರ್ಟಿಂಗ್ ದಿನಗಳು ಅಷ್ಟೊಂದು ಸುಲಭ ಇರಲಿಲ್ಲ. ಇವತ್ತಿನ ದಿನಗಳಲ್ಲಿ ಮೊಬೈಲ್ ಡಾಟಾನೇ ಎಲ್ಲ ಆಗಿರೋದಕ್ಕೂ ಮೊಬೈಲ್ ಡಾಟಾ ಕಲ್ಪನೆಯಲ್ಲಿ ಇಲ್ಲದೇ ಇರೋ ಅಂದಿನ ದಿನಗಳಿಗೂ ಬಹಳ ವ್ಯತ್ಯಾಸ ಇತ್ತು. ಒಂದು ಸಣ್ಣ ಅಂಗಡಿಯ ಮೇಲಿನ ಸಣ್ಣ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ರಿಸರ್ಚ್ ಇನ್ ಮೋಷನ್ನ ಖಜಾನೆ ಆಗಾಗ್ಗೆ ದುಡ್ಡು ಇಲ್ಲದೆ ಖಾಲಿ ಆಗ್ತಿತ್ತು. ಎಂಪ್ಲಾಯೀಸ್ಗೆ ಸಂಬಳ ಕೊಡೋಕ್ಕಾಗದೆ ಇರೋ ಪರಿಸ್ಥಿತಿಗೆ ಕೂಡ ಬರ್ತಾರೆ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ತನ್ನ ಎಂಪ್ಲಾಯೀಸ್ಗಳಿಗೆ ಸಂಬಳ ಕೊಡೋ ಬದಲು ತನ್ನ ಕಂಪನಿಯ ಷೇರುಗಳನ್ನೇ ಸಂಬಳದ ರೂಪದಲ್ಲಿ ಕೊಡ್ತಿರ್ತಾರೆ. ಇದರಿಂದ ಕಂಪನಿಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಮತ್ತು ಎಂಪ್ಲಾಯೀಸ್ಗಳಿಗೆ ಟ್ರಸ್ಟ್ ಕೂಡ ಬೆಳೆಯುತ್ತೆ. ಫಸ್ಟ್ ಫೇಲ್ಯೂರ್. ರಿಸರ್ಚ್ ಇನ್ ಮೋಷನ್ ಸ್ಟಾರ್ಟ್ ಆದ 5 ವರ್ಷದ ನಂತರ ಅಂದರೆ 1989ರಲ್ಲಿ ಬಡ್ಜಿ
ಅನ್ನೋ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಬೇಸಿಕಲಿ ಬಡ್ಜಿ ಒಂದು ಮಾಲ್ ಮತ್ತು ಕಮರ್ಷಿಯಲ್ ಸೆಂಟರ್ಗಳಲ್ಲಿ ಅಳವಡಿಸೋಕೆ ರೆಡಿ ಮಾಡಿದ ಬೃಹತ್ ಗಾತ್ರದ ಮತ್ತು ಕಾಂಪ್ಲೆಕ್ಸ್ ಆಗಿರೋ ಡಿಜಿಟಲ್ ಅಡ್ವರ್ಟೈಸಿಂಗ್ ಸಂವಹನ ಸಾಧನವಾಗಿರುತ್ತೆ. ಆದರೆ ಈ ಬಡ್ಜಿ ಸಂಪೂರ್ಣವಾಗಿ ವಿಫಲ ಆಯಿತು, ಅಂದರೆ ಫೇಲ್ ಆಗುತ್ತೆ. ಯಾಕೆ ಗೊತ್ತಾ? ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಇದು ಟೆಕ್ನಾಲಜಿಕಲಿ ಏನೋ ಒಳ್ಳೆ ಪ್ರಾಡಕ್ಟ್ ಆಗಿದ್ರೂ ಕೂಡ ಸಣ್ಣ ಬಿಸ್ನೆಸ್ಗಳು ಇದರ ಮಹತ್ವ ತಿಳ್ಕೊಳ್ಳುವಲ್ಲಿ ಹಿಂದೆ ಬೀಳ್ತಾರೆ. ಇದರಿಂದ ಮೈಕ್ ಲಜಾರಿಡಿಸ್ಗೆ ತಾಂತ್ರಿಕ ಚತುರತೆ ಮತ್ತು ಮಾರ್ಕೆಟ್ ಡಿಮ್ಯಾಂಡ್ ನಡುವೆ ಇದ್ದ ವ್ಯತ್ಯಾಸದ ಬಗ್ಗೆ ಸ್ಟಾರ್ಟಿಂಗ್ನಲ್ಲೇ ಅರ್ಥ ಮಾಡ್ಕೊತಾರೆ. ವೀಕ್ಷಕರೇ, ಬಡ್ಜಿ ಫೇಲ್ ಆದ ನಂತರ ಅದರ ಲಾಸ್ ರಿಕವರಿ ಮಾಡೋಕ್ಕೋಸ್ಕರ RIM ಅಂದರೆ ರಿಸರ್ಚ್ ಇನ್ ಮೋಷನ್ ಕಂಪನಿ ವಿಶೇಷ ಹೊರಗುತ್ತಿಗೆ ಇಂಜಿನಿಯರಿಂಗ್ಗೆ ಬದಲಾಯಿತು. ಇದರಲ್ಲಿ ಫ್ಯಾಕ್ಟರಿ ಆಟೋಮೇಷನ್ ಪ್ರಾಡಕ್ಟ್ಸ್ ಮತ್ತು ಜನರಲ್ ಮೋಟರ್ಸ್ಗಾಗಿ ಸರ್ಕ್ಯೂಟ್ ಬೋರ್ಡ್ಗಳನ್ನ ಕೂಡ ತಯಾರು ಮಾಡ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ರಿಸರ್ಚ್ ಇನ್ ಮೋಷನ್ ಕಂಪನಿ ಮೊದಲಿಗೆ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದು ತನ್ನ ವೈರ್ಲೆಸ್ ಟೆಲಿಕಮ್ಯುನಿಕೇಷನ್ ಸರ್ವಿಸ್ನಿಂದ ಅಲ್ಲ, ಬದಲಾಗಿ ಸಿನಿಮಾ ಅಂದರೆ ಮೂವಿ ಕ್ಷೇತ್ರದಿಂದ. ಹೌದು, ನೀವು ಕೇಳ್ತಿರೋದು ನಿಜಾನೇ. 1990ರಲ್ಲಿ ರಿಸರ್ಚ್ ಇನ್ ಮೋಷನ್ ಕಂಪನಿ ಡಿಜಿಸಿಂಕ್ ಫಿಲಮ್ ಕೀಕೋಡ್ ರೀಡರ್ ಅನ್ನೋ ಒಂದು ಹಾರ್ಡ್ವೇರ್ ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ಇದರ ಕೆಲಸ ಏನಾಗಿತ್ತಪ್ಪ ಅಂದರೆ, ನೆಗೆಟಿವ್ ಕಟ್ಟರ್ಗಳು, ಟೆಲಿಸಿನ್ ಮಷಿನ್ಗಳು ಮತ್ತು ಕಲರ್ ಮಾಸ್ಟರ್ಗಳ ಮೋಷನ್ ಪಿಕ್ಚರ್ ಫಿಲಮ್ನಿಂದ ಕೀಕೋಡ್ ಡೇಟಾವನ್ನು ಓದೋಕೆ ಮತ್ತು ಲಾಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಿಲಮ್ ಎಡಿಟಿಂಗ್ ಮಷಿನ್ಗಳಲ್ಲೂ ಕೂಡ ಯೂಸ್ ಮಾಡ್ತಿದ್ರು. ಈ ಇನ್ವೆನ್ಷನ್ನಿಂದ 1994ರಲ್ಲಿ ರಿಸರ್ಚ್ ಇನ್ ಮೋಷನ್ ಕಂಪನಿ ಸಿನಿಮಾ ಲೋಕದ ಅತಿ ದೊಡ್ಡ ಪ್ರಶಸ್ತಿಯಾದ ಆಸ್ಕರ್ ಅವಾರ್ಡ್ ಪಡೆಯುತ್ತೆ. ಮತ್ತು ಅಷ್ಟೇ ಅಲ್ಲದೆ ಎಮ್ಮಾ ಅವಾರ್ಡ್ ಕೂಡ ಪಡೆಯುತ್ತೆ. ಇಷ್ಟೆಲ್ಲ ಟೆಕ್ನಾಲಜಿ ಅವಾರ್ಡ್ ಪಡೆದ್ರೂ ಕೂಡ ರಿಸರ್ಚ್ ಇನ್ ಮೋಷನ್ ಹತ್ರ ಒಂದು ಜಾಗತಿಕ ಉದ್ಯಮವಾಗಿ ಬೆಳೆಯೋಕ್ಕೆ ಬೇಕಾದ ಬಿಸ್ನೆಸ್ ಸ್ಟ್ರಾಟಜಿಗಳು ಇರಲಿಲ್ಲ. 1992ರಲ್ಲಿ ಜಿಮ್ ಬಾಲ್ಸಿಲ್ಲೆ ಅನ್ನೋರನ್ನ ಹೈರ್ ಮಾಡ್ಕೊಳ್ಳೋ ಮೂಲಕ ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರ ಪಡ್ಕೋತಾರೆ. ಈ ಜಿಮ್ ಬಾಲ್ಸಿಲ್ಲೆ MBA ಡಿಗ್ರಿ ಮಾಡಿದ್ದು ಮುಂದೆ ಬ್ಲ್ಯಾಕ್ಬೆರಿಯ CEO ಕೂಡ ಆಗ್ತಾರೆ. ಮೊದಲಿಗೆ ಕಂಪನಿಗೆ ಸೇರಿದಾಗ ಅದರ ಹಣಕಾಸಿನ ಪರಿಸ್ಥಿತಿಯನ್ನು ಗಮನಿಸಿದ ಜಿಮ್ ಬಾಲ್ಸಿಲ್ಲೆ ತನ್ನ ಮನೆಯನ್ನು ಅಡ ಇಟ್ಟು $1,25,000 ಹಣವನ್ನು ಕಂಪನಿಯ ಮೇಲೆ ಹೂಡಿಕೆ ಮಾಡೋ ಮೂಲಕ 33% ಸ್ಟಾಕ್ ಖರೀದಿ ಮಾಡ್ತಾರೆ. ಇದರ ಮೂಲಕ ಕಂಪನಿಯ CEO ಕೂಡ ಆಗ್ತಾರೆ. ಮಾರ್ಕೆಟ್ ಗೆಲ್ಲಲು ಪಪ್ಪಿ ಡಾಗ್ ತಂತ್ರ. 1990ರ ದಶಕದ ಮಧ್ಯಭಾಗದಲ್ಲಿ ಇದ್ದಂಥ ಎಲ್ಲ ಸೆಲ್ಯುಲಾರ್ ನೆಟ್ವರ್ಕ್ಗಳು ಕೇವಲ ವಾಯ್ಸ್ ಅಂದರೆ ಧ್ವನಿ ಕರೆಗಳಿಗೆ ಮಾತ್ರ ಸೀಮಿತ ಆಗಿದ್ದು. ಆದರೆ ಭವಿಷ್ಯವನ್ನು ಅರಿತ ಮೈಕ್ ಲಜಾರಿಡಿಸ್ ಮೊಬೈಲ್ ಮೂಲಕ ಇಮೇಲ್ ಕಳಿಸೋದೆ ಕಾರ್ಪೊರೇಟ್ ಉತ್ಪಾದಕತೆಯ ಭವಿಷ್ಯ ಅಂತ ನಂಬಿದ್ರು. ಮೊಬೈಲ್ ಇಮೇಲ್ ಸರ್ವಿಸ್ ಕೊಡಬೇಕಾದ್ರೆ ಡಿವೈಸ್ನಲ್ಲಿ ಆಲ್ವೇಸ್ ಆನ್ ಫೀಚರ್ ಇರಬೇಕಾಗತ್ತೆ ಅಂತ ತಿಳ್ಕೊಂಡ ರಿಸರ್ಚ್ ಇನ್ ಮೋಷನ್ 1996ರಲ್ಲಿ ತನ್ನ ಮೊದಲ 2-ವೇ ಪೇಜರ್ ಆದ ಬುಲ್ಫ್ರಾಗ್ನ ಡೆವಲಪ್ ಮಾಡ್ತಾರೆ. ಮತ್ತು 1998ರಲ್ಲಿ ಕ್ವರ್ಟಿ ಕೀಬೋರ್ಡ್ ಹೊಂದಿದ್ದ ಇಂಟರಾಕ್ಟಿವ್ ಪೇಜರ್ 950 ಮಾಡೆಲ್ನ ಲಾಂಚ್ ಮಾಡ್ತಾರೆ. ಇದು ಬೆಲ್ ಸೌತ್ನಿಂದ ಸುಮಾರು $50 ಮಿಲಿಯನ್ ಆರ್ಡರ್ನ ತಂದುಕೊಡುತ್ತೆ. ಲಾಂಚ್ ಮಾಡಿದಷ್ಟು ಈಸಿಯಾಗಿ ಮಾರ್ಕೆಟ್ನ ವಶಪಡಿಸಿಕೊಳ್ಳೋಕೆ ಆಗ್ತಿರಲಿಲ್ಲ. ಅದಕ್ಕಾಗಿ ಅವರು ಟೆಲಿಕಾಂ ವಾಹಕಗಳನ್ನ ಬೈಪಾಸ್ ಮಾಡಬೇಕಿತ್ತು. ಬ್ಯಾಂಡ್ ವಿಡ್ತನ್ನು ಖರೀದಿಸುವ ಮೂಲಕ ಬಳಕೆದಾರರಿಗೆ ನೇರವಾಗಿ ಸೇವೆ ಮಾರುವ ದೊಡ್ಡ ಆರ್ಥಿಕ ರಿಸ್ಕನ್ನು ರಿಸರ್ಚ್ ಇನ್ ಮೋಷನ್ ತಗೊಳ್ಳುತ್ತೆ. ಕಾರ್ಪೊರೇಟ್ ಲೋಕಕ್ಕೆ ಕಾಲಿಡೋಕ್ಕೆ ರಿಸರ್ಚ್ ಇನ್ ಮೋಷನ್ ಪಪ್ಪಿ ಡಾಗ್ ಸೇಲ್ ಅನ್ನೋ ತಂತ್ರವನ್ನು ಬಳಸ್ತಾರೆ. ಅಂದರೆ ವಾಲ್ ಸ್ಟ್ರೀಟ್ ಬ್ಯಾಂಕರ್ಗಳು, CEOಗಳು ಮತ್ತು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳಿಗೆ ಫ್ರೀ ಟ್ರಯಲನ್ನು ಕೊಡ್ತಾರೆ. ಒಂದು ಸಲ ಇಮೇಲ್ ಆಪ್ಷನ್ಗೆ ಹೊಂದ್ಕೊಂಡಂಥ ಎಕ್ಸಿಕ್ಯೂಟಿವ್ಗಳು ಈ ಡಿವೈಸ್ಗಳನ್ನ ಬಿಟ್ಟಿರೋಕ್ಕಾಗದೆ ತಮ್ಮ IT ವಿಭಾಗಗಳಿಗೆ ಬ್ಲ್ಯಾಕ್ಬೆರಿ ಸರ್ವರ್ಗಳನ್ನೇ ಹಾಕಬೇಕು ಅಂತ ಆದೇಶ ಕೂಡ ಕೊಡ್ತಾರೆ. ಬ್ಲ್ಯಾಕ್ಬೆರಿಯ ಉದಯ. ಸ್ನೇಹಿತರೆ, ರಿಸರ್ಚ್ ಇನ್ ಮೋಷನ್ ಅನ್ನೋ ಕಂಪನಿ ಬ್ಲ್ಯಾಕ್ಬೆರಿಯಾಗಿದೆ ಒಂದು ಫನ್ ಫ್ಯಾಕ್ಟ್ ರೀತಿ. 1998ರಲ್ಲಿ ಇಂಟರಾಕ್ಟಿವ್ ಪೇಜರ್ ಅನ್ನೋ ಹೆಸರಿನ ಬದಲಿಗೆ ಬೇರೆ ಹೆಸರನ್ನು ಇಡಬೇಕು ಅನ್ನೋ ಪ್ರಪೋಷನ್ ಬಂದಾಗ ರಿಸರ್ಚ್ ಇನ್ ಮೋಷನ್ ಕಂಪನಿ ಹೆಸರು ಬದಲು ಮಾಡೋಕೇನೆ ಲೆಕ್ಸಿಕಾನ್ ಬ್ರ್ಯಾಂಡಿಂಗ್ ಅನ್ನೋ ಒಂದು ಏಜೆನ್ಸಿಯನ್ನು ನೇಮಿಸ್ತಾರೆ. ಇಂಟರಾಕ್ಟಿವ್ ಪೇಜರ್ನಲ್ಲಿದ್ದ ಕ್ವರ್ಟಿ ಕೀಬೋರ್ಡ್ ರಚನೆಯನ್ನು ನೋಡಿದ ಲೆಕ್ಸಿಕಾನ್ ಬ್ರ್ಯಾಂಡಿಂಗ್ ಕಂಪನಿ ಕೀಬೋರ್ಡ್ನಲ್ಲಿನ ಕೀಗಳು ಬ್ಲ್ಯಾಕ್ಬೆರಿ ಹಣ್ಣಿನ ರೀತಿ ಕಾಣೋದನ್ನು ನೋಡಿ
ಅದಕ್ಕೆ ಬ್ಲ್ಯಾಕ್ಬೆರಿ ಅನ್ನೋ ಹೆಸರನ್ನೇ ಕೊಟ್ಬಿಡ್ತಾರೆ. ಬ್ಲ್ಯಾಕ್ಬೆರಿಯ ಅಡಿಕ್ಟಿಂಗ್ ಫೀಚರ್ಸ್. ಸ್ನೇಹಿತರೆ, ಬ್ಲ್ಯಾಕ್ಬೆರಿಯ ಫೀಚರ್ಸ್ಗಳು ಯಾವ ಲೆವೆಲ್ಗೆ ಕ್ರೇಜ್ ಹುಟ್ಟು ಹಾಕಿತ್ತು ಅಂದರೆ ಜನ ಅದಕ್ಕೆ ಅಡಿಕ್ಟ್ ಆಗೋಕ್ಕೆ ಶುರು ಮಾಡ್ತಾರೆ. ಬ್ಲ್ಯಾಕ್ಬೆರಿಯ ದೊಡ್ಡ ವೈಶಿಷ್ಟ್ಯ ಅಂದರೆ ಅದರ ಕೀಬೋರ್ಡ್ ಟೈಪಿಂಗ್. ಇವತ್ತು ನಾವು ಏನು ಮೊಬೈಲ್ನಲ್ಲಿ ಟೈಪ್ ಮಾಡಬೇಕಾದ್ರೆ ನಮ್ಮ ಹೆಬ್ಬೆರಳುಗಳನ್ನೇ ಬಳಸ್ತೀವಲ್ಲ, ಈ ಅಭ್ಯಾಸಕ್ಕೆ ನಾಂದಿ ಹಾಡಿದ್ದೆ ಬ್ಲ್ಯಾಕ್ಬೆರಿಯ ಥಂಬ್ ಟೈಪಿಂಗ್. ಮತ್ತೊಂದು ಅಡಿಕ್ಟಿವ್ ಫೀಚರ್ ಏನಂದರೆ ಮೆಸೇಜ್ ಬಂದಾಗ ರೆಡ್ ಲೈಟ್ ಫ್ಲ್ಯಾಶ್ ಆಗ್ತಿತ್ತು. ಇದು ಎಷ್ಟು ಅಡಿಕ್ಟ್ ಆಗಿತ್ತು ಅಂದರೆ ಯೂಸರ್ಸ್ ಇದನ್ನು ಕ್ರ್ಯಾಕ್ಬೆರಿ ಅಂತಾನೆ ಕರೆಯೋಕೆ ಶುರು ಮಾಡ್ತಾರೆ. 2004ರಲ್ಲಿ ಬ್ಲ್ಯಾಕ್ಬೆರಿ 7100 ಸೀರೀಸ್ನಲ್ಲಿ ಶೂರ್ ಟೈಪ್ ಕೀಬೋರ್ಡ್ ಟೆಕ್ನಾಲಜಿನ ಪರಿಚಯಿಸ್ತಾರೆ. ಇದು ಸುಮಾರು 35,000 ಪದಗಳ ಭಾಷಾ ಡೇಟಾಬೇಸ್ನೊಟ್ಟಿಗೆ ಸಂಯೋಜಿಸಲ್ಪಟ್ಟಿದ್ದು ಯೂಸರ್ಸ್ ಇದರಲ್ಲಿ ಫಾಸ್ಟಾಗಿ ಮತ್ತು ಕರೆಕ್ಟಾಗಿ ಟೈಪ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಬ್ಲ್ಯಾಕ್ಬೆರಿ ಅವತ್ತಿನ ಕಾಲಕ್ಕೇ ಎಷ್ಟು ಅಡ್ವಾನ್ಸ್ ಆಗಿತ್ತು ಅಂದರೆ ನಾವು ಇವತ್ತು ವಾಟ್ಸಪ್ನಲ್ಲಿ ನೋಡ್ತಿರುವಂಥ ಡಬಲ್ ಟಿಕ್ ಮತ್ತು ಬ್ಲೂ ಟಿಕ್ ಆಪ್ಷನ್ಗಳನ್ನ ವಾಟ್ಸಪ್ ಬರೋಕ್ಕೂ ಮುಂಚೆನೇ ಅಳವಡಿಸ್ಕೊಂಡಿದ್ರು. ಬ್ಲ್ಯಾಕ್ಬೆರಿ ಮೆಸೆಂಜರ್ನಲ್ಲಿ ರಿಯಲ್ ಟೈಮ್ ಮೆಸೇಜ್ನ ಟ್ರ್ಯಾಕ್ ಮಾಡೋಂಥ ಆಪ್ಷನ್ಗಳಿದ್ವು. ಪ್ರತಿ ಮೆಸೇಜ್ಗೂ ಕೂಡ ಡಿ ಅಂದರೆ ಡಿಲಿವರ್ಡ್ ಮತ್ತು ಆರ್ ಅಂದರೆ ರೀಡ್ ಅನ್ನೋ ಮಾರ್ಕ್ಗಳು ಇರ್ತಾಯಿದ್ವು. ಹೀಗೆ ಬ್ಲ್ಯಾಕ್ಬೆರಿ ತನ್ನ ಅಡ್ವಾನ್ಸ್ಡ್ ಫೀಚರ್ಸ್ನ ಜನರಿಗೆ ತಲುಪಿಸೋದ್ರಲ್ಲಿ ಭಾರಿ ಫಾಸ್ಟಾಗಿ ಕೆಲಸ ಮಾಡ್ತಿತ್ತು. ಬ್ಲ್ಯಾಕ್ಬೆರಿಯ ಗೋಲ್ಡನ್ ಎರಾ. ಸ್ನೇಹಿತರೆ, 2005ರಿಂದ 2011ರವರೆಗಿನ ಕಾಲವನ್ನು ಬ್ಲ್ಯಾಕ್ಬೆರಿಯ ಗೋಲ್ಡನ್ ಎರಾ ಅಂತ ಹೇಳಿದರೂ ತಪ್ಪಾಗಲ್ಲ. ಯಾಕೆ ಗೊತ್ತಾ? ಇದು ಬ್ಲ್ಯಾಕ್ಬೆರಿ ಪೀಕ್ನಲ್ಲಿದ್ದ ಸಮಯ. ಈ ಟೈಮ್ನಲ್ಲಿ ಬ್ಲ್ಯಾಕ್ಬೆರಿ ಸ್ಮಾರ್ಟ್ಫೋನ್ ಮಾರ್ಕೆಟ್ನಲ್ಲಿ ಸಿಂಹಪಾಲನ್ನು ಹೊಂದಿರುತ್ತೆ. ಅಮೇರಿಕಾದಲ್ಲಿ ಸ್ಮಾರ್ಟ್ಫೋನ್ ಮಾರ್ಕೆಟ್ನ 50% ಅನ್ನು ಬ್ಲ್ಯಾಕ್ಬೆರಿ ಒಂದೇ ಕಂಟ್ರೋಲ್ ಮಾಡ್ತಿತ್ತು. ಅಷ್ಟೇ ಅಲ್ಲದೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ 20% ಪಾಲನ್ನು ಕೂಡ ಹೊಂದಿತ್ತು. ಇದರಿಂದ ಕಂಪನಿಯ ವಾರ್ಷಿಕ ಆದಾಯ $20 ಬಿಲಿಯನ್ ತಲುಪಿರುತ್ತೆ. 2009ರ ಟೈಮಿಗೆ ಜಗತ್ತಿನಾದ್ಯಂತ ಸುಮಾರು 8 ಕೋಟಿ ಜನ ಬ್ಲ್ಯಾಕ್ಬೆರಿ ಡಿವೈಸ್ಗಳನ್ನ ಬಳಸ್ತಾ ಇರ್ತಾರೆ. ಆ ಸಮಯದಲ್ಲಿ ಬ್ಲ್ಯಾಕ್ಬೆರಿ ಮೊಬೈಲ್ಗಳು ಯಾವ ಲೆವೆಲ್ಗೆ ಕ್ರೇಜ್ ಹುಟ್ಟಾಕಿದ್ವು ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾದ ಲೇಡಿ ಗಾಗಾ, ಮಡೋನಾ, ಕಿಮ್ ಕರ್ದಾಶಿಯನ್ ರಂಥವರು ಕೂಡ ಬ್ಲ್ಯಾಕ್ಬೆರಿ ಸ್ಮಾರ್ಟ್ಫೋನ್ಗಳನ್ನು ಬಿಟ್ಟು ಇರ್ತಾನೆ ಇರಲಿಲ್ಲ. ಅಷ್ಟೇ ಯಾಕೆ, ಸ್ವತಃ ಅಂದಿನ ಅಮೆರಿಕ ಅಧ್ಯಕ್ಷರಾದ ಬರಾಕ್ ಒಬಾಮಾ ಕೂಡ ಭದ್ರತೆಯ ಅಪಾಯ ಇದ್ದರೂ ಕೂಡ ಬ್ಲ್ಯಾಕ್ಬೆರಿ ಉಪಯೋಗಿಸೋದನ್ನು ಬಿಟ್ಟುಕೊಳ್ಳಿಲ್ಲ. ಅವತ್ತಿನ ಫೇಮಸ್ ರ್ಯಾಪರ್ ಆಗಿದ್ದ ಡ್ರೇಕ್ ತಮ್ಮ ಹಾಡುಗಳ ಸಾಲನ್ನು ಬರೆಯೋದಕ್ಕೆ ಬ್ಲ್ಯಾಕ್ಬೆರಿ ಕೀಬೋರ್ಡನ್ನೇ ಬಳಸ್ತಿದ್ರು. ಅವ್ರು ಹೇಳೋ ಪ್ರಕಾರ ತಮ್ಮ ಹೆಬ್ಬೆರಳು ಬ್ಲ್ಯಾಕ್ಬೆರಿ ಕೀಗೋಸ್ಕರನೇ ಮಾಡಿದವೇನೋ ಅಂತ ಹೇಳ್ತಾ ಇದ್ರು. ಇದಿಷ್ಟೇ ಅಲ್ಲದೆ ಬ್ಲ್ಯಾಕ್ಬೆರಿ ಬರೀ ಒಂದು ಸ್ಮಾರ್ಟ್ಫೋನ್ ಆಗಿ ಉಳಿದಿರಲಿಲ್ಲ, ಬದಲಾಗಿ ಅದೊಂದು ಸ್ಟೇಟಸ್ನ ಸಿಂಬಲ್ ಆಗಿತ್ತು. ಅದಕ್ಕೋಸ್ಕರನೇ ಬರೀ ಸೆಲೆಬ್ರಿಟಿಗಳು ಮಾತ್ರ ಅಲ್ಲದೆ ಜನರು ಕೂಡ ಹುಚ್ಚೆದ್ದು ಈ ಸ್ಮಾರ್ಟ್ಫೋನ್ನ ಖರೀದಿ ಮಾಡ್ತಾ ಇರ್ತಾರೆ. ಆದರೆ ಬೆಳಕು ಹೋಗಿ ಕತ್ತಲೆ ಬರುತ್ತೆ ಅನ್ನೋ ಹಾಗೆ ಈ ವೈಭವ ಜಾಸ್ತಿ ಸಮಯ ಉಳಿಯೋದಿಲ್ಲ. ಪೀಕ್ನಲ್ಲಿದ್ದ ಸಮಯದಲ್ಲೇ ಅಂದರೆ 2006ರ ಸಮಯದಲ್ಲೇ NTP ಅನ್ನುವಂಥ ಒಂದು ಸಂಸ್ಥೆ ಪೇಟೆಂಟ್ ಉಲ್ಲಂಘನೆ ಆರೋಪದ ಮೇಲೆ ಬ್ಲ್ಯಾಕ್ಬೆರಿ ವಿರುದ್ಧ ಕೇಸ್ ಹಾಕ್ತಾರೆ. ಇದರಿಂದ ಪೂರ್ತಿ ಅಮೆರಿಕದಲ್ಲಿ ನೆಟ್ವರ್ಕ್ ಸ್ಟಾಪ್ ಆಗುವಂಥ ಹೆದರಿಕೆ ಶುರುವಾಗಿ ಮಾರ್ಚ್ 2006ರಲ್ಲಿ ಆ ಸಂಸ್ಥೆಗೆ ಬ್ಲ್ಯಾಕ್ಬೆರಿ $612 ಮಿಲಿಯನ್ ಕೊಡೋದಕ್ಕೆ ಒಪ್ಕೋತಾರೆ. ಆ್ಯಪಲ್ ಐಫೋನ್ನೊಂದಿಗೆ ಸಂಘರ್ಷ. ಅದು ಜನವರಿ 9, 2007. ಆ್ಯಪಲ್ನ CEO ಸ್ಟೀವ್ ಜಾಬ್ಸ್ ಫಸ್ಟ್ ಐಫೋನನ್ನು ಬಿಡುಗಡೆ ಮಾಡ್ತಾರೆ. ಇದು ಮೊದಲ ಪೂರ್ಣ ಪ್ರಮಾಣದ ಟಚ್ ಸ್ಕ್ರೀನ್ ಸೌಲಭ್ಯವನ್ನು ಗ್ರಾಹಕರಿಗೆ ಒದಗಿಸುತ್ತೆ. ನಿಜ ಹೇಳಬೇಕಂದ್ರೆ ಈ ಘಟನೆಯೇ ಬ್ಲ್ಯಾಕ್ಬೆರಿಯ ಆ ಗೋಲ್ಡನ್ ಎರಾವನ್ನು ನಿಧಾನವಾಗಿ ಕಸಿದುಕೊಳ್ಳೋಕ್ಕೆ ಶುರು ಮಾಡುತ್ತೆ. ಆ್ಯಪಲ್ನ ಈ ಕ್ರಾಂತಿಕಾರಿ ಇನೋವೇಷನನ್ನು ಬ್ಲ್ಯಾಕ್ಬೆರಿ ಟೀಕೆ ಮಾಡಿ ನಗುತ್ತೆ. ಈ ಇನ್ವೆನ್ಷನ್ನಿಂದ ಬ್ಲ್ಯಾಕ್ಬೆರಿ ತನಗೆ ಆಗ್ಬೋದಾಗಿದ್ದಂಥ ನಷ್ಟವನ್ನು ಊಹೆ ಮಾಡೋದರಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಇವರು ಯಾವ ಲೆವೆಲಿಗೆ ಐಫೋನನ್ನು ಕಡೆಗಣಿಸ್ತಾರೆ ಅಂದರೆ ಬ್ಲ್ಯಾಕ್ಬೆರಿಯ CEO ಆಗಿದ್ದ ಜಿಮ್ ಬಾಲ್ಸಿಲ್ಲಿ ಸಿಕ್ಕಾಪಟ್ಟೆ ಗದ್ದಲಗಳಿರುವ ಮಾರ್ಕೆಟ್ಗೆ ಬರೀ ಇನ್ನೊಂದು ಸಾಮಾನ್ಯ ಪ್ರಾಡಕ್ಟ್ ಅಷ್ಟೇ ಅಂತ ಇದನ್ನು ಕಡೆಗಣಿಸ್ತಾರೆ. ಬ್ಲ್ಯಾಕ್ಬೆರಿಯ ಫೌಂಡರ್ ಆಗಿದ್ದ ಮೈಕ್ ಲಜಾರಿಡಿಸ್ ಕೂಡ ಇದನ್ನು ಒಂದು ಫ್ಲಾಪ್ ಪ್ರಾಡಕ್ಟ್ ಅಂತಾರೆ. ಅಷ್ಟೇ ಅಲ್ಲದೆ ಇಷ್ಟೊಂದು ದುಬಾರಿಯಾದ ಮೊಬೈಲನ್ನು ಯಾರು ಕೊಂಡ್ಕೋತಾರೆ ಅಂತ ನಗ್ತಾರೆ. ಆದರೆ ಈ ನಗು ಬಹಳ ದಿನ ಉಳಿಯೋದಿಲ್ಲ.
ನಿಧಾನವಾಗಿ ಐಫೋನ್ನ ಜನಪ್ರಿಯತೆ ಹೆಚ್ಚಾಗ್ತಿದ್ದನ್ನು ನೋಡಿ ಎಚ್ಚೆತ್ಕೊಂಡಂಥ ಬ್ಲ್ಯಾಕ್ಬೆರ್ರಿ 2008ರಲ್ಲಿ ಅರ್ಜೆಂಟಲ್ಲೇ ಬ್ಲ್ಯಾಕ್ಬೆರ್ರಿ ಸ್ಟಾರ್ಮ್ ಅನ್ನೋ ಕಂಪ್ಲೀಟ್ ಟಚ್ ಸ್ಕ್ರೀನ್ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡ್ತಾರೆ. ಆದರೆ ಇದರಲ್ಲಿ ಆಗ್ತಿದ್ದ ಲ್ಯಾಗ್ಸ್ ಮತ್ತು ಬಗ್ಸ್ಗಳಿಂದ ಬೇಸತ್ತ ಜನ ಈ ಸ್ಮಾರ್ಟ್ಫೋನನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ಕಂಪ್ಲೀಟ್ ಡಿಸಾಸ್ಟರ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದ್ರ ಮೂಲಕ ಬ್ಲ್ಯಾಕ್ಬೆರ್ರಿಯ ಸುಮಾರು $500 ಮಿಲಿಯನ್ ನಷ್ಟವಾಗುತ್ತೆ. ಇದಾದಮೇಲೆ ಆ್ಯಪಲ್ನ ಐಪ್ಯಾಡ್ಗೆ ಕಾಂಪಿಟೇಷನ್ ಕೊಡೋಕ್ಕೆ ಬಂದ ಬ್ಲ್ಯಾಕ್ಬೆರ್ರಿಯ ಪ್ಲೇಬುಕ್ ಟ್ಯಾಬ್ಲೆಟ್ ಕೂಡ ಫೇಲ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಸ್ವತಂತ್ರ ಇಮೇಲ್ ಅಥವಾ ಕ್ಯಾಲೆಂಡರ್ ಆ್ಯಪ್ಗಳೇ ಇರಲಿಲ್ಲ. ಈ ಸಮಯದಲ್ಲಿ ಆ್ಯಪಲ್ ಮತ್ತು ಬ್ಲ್ಯಾಕ್ಬೆರ್ರಿ ನಡುವೆ ಕಾರ್ಪೊರೇಟ್ ಯುದ್ಧನೇ ನಡೆಯುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಬ್ಲ್ಯಾಕ್ಬೆರ್ರಿಯ ಆ ಜಾಹೀರಾತು. ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ಒಂದು ಚಿಕ್ಕ ಬ್ಲ್ಯಾಕ್ಬೆರ್ರಿ ಹಣ್ಣು ದೊಡ್ಡ ಆ್ಯಪಲ್ ಮೇಲೆ ದಾಳಿ ಮಾಡಿ ಅದನ್ನು ಸೀಳುವ ರೀತಿ ತೋರಿಸಿರ್ತಾರೆ. ಅಷ್ಟೇ ಅಲ್ಲದೆ ಅದರ ಕೆಳಗೆ ವಿಶ್ವದ ಮೊದಲ ಟಚ್ ಸ್ಕ್ರೀನ್ ಬ್ಲ್ಯಾಕ್ಬೆರ್ರಿ, ಯಾರೂ ಅದನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ಬರೆದಿರ್ತಾರೆ. ಇದಕ್ಕೆ ಆ್ಯಪಲ್ ಕೂಡ ಸುಮ್ಮನೆ ಇರಲಿಲ್ಲ, ಅತ್ಯಂತ ಸೂಕ್ಷ್ಮ ರೀತಿಯಲ್ಲೇ ಉತ್ತರಿಸ್ತಾರೆ. ಆಗ ಆ್ಯಪಲ್ ಒಂದು ಜಾಹೀರಾತನ್ನು ಹಾಕ್ತಾರೆ. ಅದರಲ್ಲಿ ಒಂದು ಬ್ಲ್ಯಾಕ್ಬೆರ್ರಿ ಹಣ್ಣು ಆ್ಯಪಲ್ ಹಣ್ಣಿಗೆ ಬಂದು ಹೊಡೆದು ಬ್ಲ್ಯಾಕ್ಬೆರ್ರಿ ಒಡೆದು ಚೂರು ಚೂರಾಗೋ ರೀತಿ ತೋರಿಸಿರ್ತಾರೆ. ಮತ್ತು ಕೆಳಗೆ ಬರೀ ಸಿಂಪಲ್ ಫ್ಯಾಕ್ಟ್ಸ್ ಅಂತ ಅಷ್ಟೇ ಬರೆದಿರ್ತಾರೆ. ಇಷ್ಟೆಲ್ಲ ಐಫೋನಿಂದ ಕಾಂಪಿಟೇಷನ್ ಇದ್ದರೂ ಕೂಡ ಐಫೋನ್ ಲಾಂಚ್ ಆಗಿ ಸ್ವಲ್ಪ ವರ್ಷಗಳು ಕಳೆದರು. ಅಂದರೆ 2011ರಲ್ಲಿ ಜಗತ್ತಿನಾದ್ಯಂತ ಬ್ಲ್ಯಾಕ್ಬೆರ್ರಿ ದಾಖಲೆಯ ಪ್ರಮಾಣದ ಸ್ಮಾರ್ಟ್ಫೋನ್ಗಳನ್ನು ಮಾರಾಟ ಮಾಡ್ತಾರೆ. ಇದರ ನಂತರ ಬಂದ ವರ್ಷಗಳು ಬ್ಲ್ಯಾಕ್ಬೆರ್ರಿಯ ಪಾಲಿಗೆ ಕರಾಳ ವರ್ಷಗಳಾಗಿದ್ದವು. ಬ್ಲ್ಯಾಕ್ಬೆರ್ರಿ ಸ್ಮಾರ್ಟ್ಫೋನ್ನ ಯುಗಾಂತ್ಯ. ಒಂದಾದ ಮೇಲೊಂದು ವೈಫಲ್ಯಗಳು, ಕಂಪನಿಯ ಆಂತರಿಕ ಸಂಘರ್ಷಗಳಿಂದ 2012ರಲ್ಲಿ ಬಾಲ್ಸೆಲ್ಲಿ ಮತ್ತು ಲಜಾರಿಡಿಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಇವರಾದಮೇಲೆ ಕಂಪನಿಗೆ ಸೇರಿಕೊಂಡ ಲೀಡರ್ಸ್ಗಳಿಗೆ ಬ್ಲ್ಯಾಕ್ಬೆರ್ರಿಯ ಸ್ವಂತ ಆಪರೇಟಿಂಗ್ ಸಿಸ್ಟಮ್ನ ಉಳಿಸ್ಕೊಳ್ಳೋಕ್ಕಾಗದೆ ಗೂಗಲ್ನ ಆಂಡ್ರಾಯ್ಡ್ಗೆ ತಮ್ಮ ಆಪರೇಟಿಂಗ್ ಸಿಸ್ಟಮ್ನ ಬದಲಾಯಿಸ್ತಾರೆ. 2016ರಲ್ಲಿ ಬ್ಲ್ಯಾಕ್ಬೆರ್ರಿ ಸ್ವಂತ ತಯಾರಿಕೆಯನ್ನು ಕೂಡ ನಿಲ್ಲಿಸಿಬಿಟ್ಟು TCL ಅನ್ನೋ ಕಂಪನಿಗೆ ಕಾಂಟ್ರಾಕ್ಟ್ ನೀಡ್ತಾರೆ. ಜನವರಿ 4, 2022ರಲ್ಲಿ ಬ್ಲ್ಯಾಕ್ಬೆರ್ರಿ ತನ್ನ ಲೆಗಸಿ ಸರ್ವರ್ಗಳನ್ನು ಅಧಿಕೃತವಾಗಿ ಸ್ಥಗಿತಗೊಳಿಸುತ್ತೆ. ಇದ್ರ ಮೂಲಕ ಸುಮಾರು 1.5 ದಶಕದಷ್ಟು ಕಾಲ ಸ್ಮಾರ್ಟ್ಫೋನ್ ಮಾರ್ಕೆಟನ್ನು ಆಳಿದ ಒಂದು ದೈತ್ಯ ಬ್ರ್ಯಾಂಡ್ನ ಯುಗವೇ ಅಂತ್ಯವಾಗುತ್ತೆ. QNXನ ಯಶಸ್ಸು. ಹಾರ್ಡ್ವೇರ್ ಮತ್ತು ಸ್ಮಾರ್ಟ್ಫೋನ್ ವಿಭಾಗ ಫೇಲ್ ಆದರೂ ಕೂಡ ಬ್ಲ್ಯಾಕ್ಬೆರ್ರಿ ದಿವಾಳಿ ಆಗಲಿಲ್ಲ. ಯಾಕಂದರೆ 2013ರಲ್ಲಿ CEO ಆಗಿ ಅಧಿಕಾರ ವಹಿಸಿಕೊಂಡ ಜಾನ್ ಚೆನ್ ಕಂಪನಿಯನ್ನು ಉಳಿಸ್ತಾರೆ. ಇವರು ಹಾರ್ಡ್ವೇರ್ನಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಎಂಟರ್ಪ್ರೈಸ್ ಸಾಫ್ಟ್ವೇರ್ ಮತ್ತು ಸೈಬರ್ ಸೆಕ್ಯುರಿಟಿ ಕಡೆಗೆ ಹೆಚ್ಚಿನ ಒತ್ತು ನೀಡ್ತಾರೆ. ಬ್ಲ್ಯಾಕ್ಬೆರ್ರಿ QNX ಅನ್ನೋ ಒಂದು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾರೆ. ಇದನ್ನು ಮುಖ್ಯವಾಗಿ ಎಂಬೆಡೆಡ್ ಸಿಸ್ಟಮ್ಗಳಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲದೆ ಈ ಆಪರೇಟಿಂಗ್ ಸಿಸ್ಟಮನ್ನು ಎಲೆಕ್ಟ್ರಿಕ್ ಕಾರುಗಳಲ್ಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಡ್ಯಾಶ್ಬೋರ್ಡ್ಗಳಲ್ಲಿ ಬಳಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮೆಡಿಕಲ್ ಡಿವೈಸ್, ರೊಬೊಟಿಕ್ಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇದು ಬಹಳ ಸುರಕ್ಷಿತ RTOS ಆಗಿದ್ದು ಹ್ಯಾಕಿಂಗ್ ಮತ್ತು ವೈರಸ್ ದಾಳಿಯಿಂದ ರಕ್ಷಣೆ ನೀಡುತ್ತೆ. ಈ ಬ್ಲ್ಯಾಕ್ಬೆರ್ರಿ ಸ್ಟೋರಿಯಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಎಷ್ಟೇ ದೊಡ್ಡ ಟೆಕ್ನಾಲಜಿ ಇದ್ದರೂ ಕೂಡ ಬದಲಾಗ್ತಿರೋ ಗ್ರಾಹಕರ ಬೇಡಿಕೆಗಳಿಗೆ ಹೊಂದಿಕೊಳ್ಳದೆ ಹೋದರೆ ಅದು ಎಷ್ಟೋ $1 ಬಿಲಿಯನ್ ಸಾಮ್ರಾಜ್ಯವಾಗಿದ್ದರೂ ಕೂಡ ಎಲ್ಲ ಕಳ್ಕೊಂಡು ನೆಲ ಕಚ್ಚಬೋದು ಅನ್ನೋದಕ್ಕೆ ಬ್ಲ್ಯಾಕ್ಬೆರ್ರಿಯ ಈ ಸ್ಟೋರಿ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಬ್ಲ್ಯಾಕ್ಬೆರ್ರಿಯ ಗೆಲುವು ಮತ್ತು ಸೋಲುಗಳನ್ನು ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಅಕಸ್ಮಾತ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಈ ಸಣ್ಣ ಚಾನಲ್ನ ಬೆಳವಣಿಗೆ ಸಹಕರಿಸಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.